ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ವೆಂಕಟರಮಣ ಆಚಾರ್ ಶಿಷ್ಯ ಬಳಗದಿಂದ ಬಿಇಒ ಪರಶುರಾಮ್ ಅವರಿಗೆ ಪ್ರಾಮಾಣಿಕ ಸರ್ಕಾರಿ ನೌಕರರ ಪ್ರಶಸ್ತಿ. ಸರ್ಕಾರಿ ನೌಕರರಿಗೆ ಪ್ರಾಮಾಣಿಕತೆ ಮತ್ತು ಸಾಮಾಜಿಕ ಕಳಕಳಿ ಅಗತ್ಯ ಎಂದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಪ್ರಶಸ್ತಿ ಪುರಸ್ಕೃತ ಪರಶುರಾಮಪ್ಪ ಕಾರ್ಯವೈಖರಿ ಪ್ರಶಂಸಿಸಿದ ಜಿ ಪರಮೇಶ್ವರ್, ಮಾಲ್ತೇಶ್, ಮಾಸನಚಂಡಸ್ವಾಮಿ, ಕೆವಿ ಜಯರಾಮ್. ವೆಂಕಟರಮಣ ಆಚಾರ್ ಪ್ರಭಾವ ತಮ್ಮ ಮೇಲೂ ಬೀರಿದೆ ಎಂದ ಬಿಇಒ ಪರಶುರಾಮಪ್ಪ. ಆಗಸ್ಟ್ 15ರಂದು ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಪೌರಾಯುಕ್ತ ನಾಗಪ್ಪ ಕರೆ. ಈಗ ಸುದ್ದಿಯ ವಿವರ. ಪ್ರಾಮಾಣಿಕ ಸರ್ಕಾರಿ ನೌಕರರು ದೇಶದ ಆಸ್ತಿ. ತಮಗೆ ಸಿಕ್ಕಿರುವ ಅವಕಾಶದಲ್ಲಿ ಉತ್ತಮ ಸೇವೆ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಸರ್ಕಾರಿ ನೌಕರರು ನಿವೃತ್ತಿ ನಂತರವೂ ಜನರ ಮನಸ್ಸಿನಲ್ಲಿ ಉಳಿಯುತ್ತಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಅಭಿಪ್ರಾಯಿಸಿದರು. ಸಾಗರದ ಶಾರದಾಂಬಾ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ವೆಂಕಟರಮಣ ಆಚಾರ್ ಶಿಷ್ಯ ಬಳಗ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಲೋಕಹಿತಕರ ಎಸ್ ವೆಂಕಟರಮಣ ಆಚಾರ್ ಪ್ರಾಮಾಣಿಕ ಸರ್ಕಾರಿ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಒಬ್ಬ ಸರ್ಕಾರಿ ನೌಕರರಾಗಿ ನಿವೃತ್ತರಾದರು ಅವರ ಪ್ರಾಮಾಣಿಕ ಸೇವೆಯನ್ನು ಗುರುತಿಸುವಂತ ಕೆಲಸವನ್ನು ಇವತ್ತು ನೀವು ಮಾಡ್ತಿದ್ದೀರ ಅಂದ್ರೆ ಬಹುಶಃ ಈ ರೀತಿಯ ಸರ್ಕಾರದ ಸೇವೆಯನ್ನ ದೇಶ ಅತ್ಯಂತ ಮಾಡಿದ್ರೆ ಈ ರಾಷ್ಟ್ರ ಎಷ್ಟೋ ಬಲಿಷ್ಠವಾಗಿರ್ತಿತ್ತು ಅನ್ನೋದು ನಮ್ಮ ಒಂದು ಭಾವನೆ ಆಗುತ್ತೆ ಅನಿಸ್ತದೆ. ಸಾಮಾಜಿಕ ಕಳಕಳಿ ಇರಬೇಕು, ಭದ್ರತೆ ಇರಬೇಕು ಅನ್ನೋ ಒಂದು ವಾದವನ್ನು ಇಟ್ಕೊಂಡಿರುವಂತ ಇವರು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇಂಥವ್ರನ್ನ ಸದಾ ನೆನಪು ಮಾಡೋದಿದೆಯಲ್ಲ, ಅದು ಬಹಳ ಖುಷಿ ತರುವಂತ ವಿಚಾರ. ಅದು ಹೇಳಿದ್ರಿ, ಒಂದು ವಚನ ಹೇಳಿದ್ರು, ಅದು ಹೇಳಿದ ಸತ್ತಾಗ ಏನಾಗ್ಬೋದು ಅನ್ನೋದನ್ನ. ಎಷ್ಟು ಬಹಳ ಜನರಿಗೆ ಏನಾದ್ರು ಮೇಲೆ ದುಡ್ಡು ಮಾಡಕ್ಕೆ ಏನಾದ್ರು ಇಡೋದಾಗಿದ್ರೆ, ಸತ್ತ ಮೇಲೂ ಏನಾದ್ರು ದುಡ್ಡು ಮೇಲೆ ಇಡೋದಾಗಿದ್ರೆ ಬಹಳಷ್ಟು ಜನ ದುಡ್ಡು ಇಡ್ತಿದ್ರು ಅಲ್ಲಿ. ಯಾಕಂದ್ರೆ ಅದು ಅಲ್ಲೇ ಕೊಳ್ತೋದ್ರು ಪರವಾಗಿಲ್ಲ, ಜನರಿಗೆ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಇರೋದಿದ್ದಾರೆ. ಅದಕ್ಕೆ ಹೇಳೋದು, ಅದು ಬಹಳ ಅದು ಆಗ್ಲಿಲ್ಲ, ಪುಣ್ಯಕ್ಕೆ ದೇವರಿಂದ ಅದು ಆಗ್ಲಿಲ್ಲ. ಹಾಗೆ ಬಹಳ ದುಡ್ಡಿದ್ರು ಸಹ ಸಾಕಾರ ಮಾಡುವ ಮನೋಭಾವ ಇರೋದಿಲ್ಲ, ಜನರಿಗೆ ಕೊಡುವಂಥದ್ದು ಇರಲ್ಲ, ಕನಿಷ್ಠ ಪ್ರೀತಿನೂ ಇರೋದಿಲ್ಲ. ಆ ತರ ಇರುವಂತ ಜನರು ಇರ್ತಾರೆ, ಬಹಳ ಜನರು ಇರ್ತಾರೆ. ಹಾಗೆ ಮನುಷ್ಯ ಯಾವತ್ತೂ ನಾವು ನೆನಪು ಇರೋಣ. ಜನಸೇವೆ, ಜನಾರ್ದನ ಸೇವೆ ಅನ್ನೋ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ. ಪ್ರಾಮಾಣಿಕವಾಗಿ ಒಂದು ಸೇವೆ ಮಾಡ್ಬೇಕು, ಅದು ಹೆಸರು ತಗೊಳ್ಬೇಕು ಅನ್ನೋದು ಬಹಳ ಕಷ್ಟವಾದಂತ ಪರಿಸ್ಥಿತಿಯಲ್ಲಿ ಇದೆ. ಅದರಲ್ಲೂ ಸಹ ನಮ್ಮ ಆಚಾರ್ಯರು ಬಹಳ ಪ್ರಾಮಾಣಿಕವಾಗಿ ಸೇವೆ ಮಾಡಿ ಇವತ್ತು ಜನಮನರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಖುಷಿ ತರುವಂತ ವಿಚಾರ. ಅದ್ರ ವಿಚಾರದಲ್ಲಿ ಪರಶುರಾಮರು ನಮ್ಮ ಶಿಕ್ಷಣದ ಇಲಾಖೆ ಅಧಿಕಾರಿಗಳು ಹೇಳಿದ್ರು, ಪರಶುರಾಮಪ್ಪನವರು ಒಳ್ಳೆಯ ವ್ಯಕ್ತಿ ಹೇಳಿದ್ದಾರೆ, ಸಾಹಿತಿಗಳು ಅವರು ಇದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ನಾನು ಸಾಗರದಲ್ಲಿ ಅವ್ರನ್ನೇ ಹಚ್ಚಿ ಬಂದಿದ್ದು, ಅವ್ರು ಬರ್ಲಿ ಅಂತೆಲ್ಲ ಹಾಗಾಗಿ ನಮ್ಗೇನೆಲ್ಲ ಕೆಲಸ ಮಾಡೋರು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರನ್ನ ಹಾಗೆ ಇಟ್ಕೊಳ್ತೀವಿ. ಎಷ್ಟು ವರ್ಷ ಯಾರು ಅಲ್ಲೇ ಇಟ್ಕೊಳ್ತೀವಿ. ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ ಅಂದ್ರೆ ಸ್ವಲ್ಪ ಬೇರೆಯಾಗಿ ಟ್ರಾನ್ಸ್ಫರ್ ಬೇರೆ ಕಡೆ ಮಾಡ್ತೀವಿ, ಬಿಟ್ರೆ ಇಲ್ಲಾಂದ್ರೆ ನಾವು ಮಾಡಕ್ಕೆ ಹೋಗೋದಿಲ್ಲ. ಹಾಗಾಗಿ ಬಹಳ ಖುಷಿ ಆಯ್ತು. ಈ ತರ ಯಾರೇ ಸೇವೆ ಮಾಡಿದಂತ ಸಂದರ್ಭದಲ್ಲಿ ಈ ತರ ಅವ್ರನ್ನ ಗುರುತಿಸಿ ಈ ತರ ನೀವೆಲ್ಲರೂ ಗೌರವ ಕೊಟ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಅದೇ ತರ ಆಗ್ಬೋದು. ಒಂದು ಸ್ವಲ್ಪ ಮಟ್ಟಿಗೆ ನಾವು ಭ್ರಷ್ಟಾಚಾರವನ್ನು ನಿರ್ಣಯ ಮಾಡಬಹುದು ಅನ್ನೋ ವಿಚಾರದಲ್ಲಿ ನಾವು ಕೆಲಸ ಮಾಡ್ಬೋದು ಅಂತ ಇದೆ. ಯಾಕಂದ್ರೆ ನಾವು ಮಾಡುವಂತ ಸೇವೆಯಲ್ಲಿ 4 ಜನ ನೆನ್ಪಿಡ್ಕೋಬೇಕು. ಇವತ್ತು ಏನಾದ್ರೂ ಇದ್ರೆ ಗೋಪಾಲಕೃಷ್ಣ ಬೇಳೂರು MLA ಆಗಿದ್ದಾರೆ ಅಂದ್ರೆ ನಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇರಬೇಕು, 4 ಜನರಿಗೆ ನೆನಪಿರ್ಬೇಕು. ಲಾಸ್ಟಿಗೂ ಬೇಳೂರು ನಿವೃತ್ತಿ ಆದ್ರೂ ಸಹ ಬೇಳೂರು ಅನ್ನೋರು ಒಬ್ರು ಇದ್ರು ಅನ್ನೋದನ್ನ ನೆನಪಿರುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ. ಹಾಗಾಗಿ ಎಲ್ರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ. ಸಮಾಜ ಸೇವೆ ಮಾಡ್ಲಿಕ್ಕೆ ಹಲವಾರು ಕೈಗಳಿರುತ್ತೆ, ಅದನ್ನು ಮಾಡುವಂತ ಕೆಲಸ ಹನಿ ಕೂಡಿದರೆ ಹಳ್ಳ ಅನ್ನೋಗೆ ಎಲ್ಲರ ಸಹಕಾರ ಇದ್ರೆ ಮಾತ್ರ ಪ್ರಗತಿ ಹಾದಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಸೇವೆಯಲ್ಲಿ ಅವರು ಬರಬೇಕಾಗತ್ತೆ. ಹಾಗಾಗಿ ನಿಮ್ಮ ಪ್ರಾಮಾಣಿಕ ಸೇವೆಯನ್ನ ಇದೇ ತರ ವೆಂಕಟರಮಣ ಆಚಾರ್ಯ ಅವ್ರಿಗೆ ಹೇಗೆ ಆಚರಣೆ ಮಾಡಿದಾರೋ ನಿಮ್ಮ ಶಿಷ್ಯ ಬಳಗನೂ ಸಹ ನೀವು ನಿವೃತ್ತಿಯಾಗಿ ನೀವು ಮುಂದೆ ಇದಾದಾಗ ಇದೇ ತರ ಅವರು ಬರುವಂತಹ ಒಂದು ಕೆಲಸವನ್ನ ನೀವು ಸಹ ಪ್ರಾಮಾಣಿಕವಾಗಿ ಎಲ್ಲರೂ ಮಾಡ್ರಿ ಅಂತ ಹೇಳಿ, ನನಗೆ ಕಾರ್ಯಕ್ರಮ ಬಹಳ ಇದ್ದವು ಆದ್ರೂ ಸಹ ಬರ್ತೀನಿ ಅಂತ ಹೇಳಿದೆ. ಹಾಗೆ ಮತ್ತೊಂದು ಖುಷಿ ಆಯ್ತು, ನಮ್ಮ ನಾಗೇಶ್ವರವರು ಇದು ನಂಜನಸ್ವಾಮಿಯವರು ಇದ್ದಾರೆ, ಅದರಲ್ಲಿ ಇಬ್ರು ಸೇರಿ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದನ್ನು ನೀವೆಲ್ಲ ಖರೀದಿ ಮಾಡಿ ಅವರಿಗೆ ಶಾಂತಿ ಸಿಗಬೇಕಾದ್ರೆ ನೀವು ಬುಕ್ ಖರೀದಿ ಮಾಡಿ ಅವರ ಪುಸ್ತಕವನ್ನ ಪೂರ್ತಿ ಜನ ನೀವೆಲ್ಲರೂ ಓದ್ಬೇಕು ಅನ್ನೋದು ನಮ್ಮ ಒಂದು ಭಾವನೆ. ಒಳ್ಳೇದಾಗ್ಲಿ, ಶುಭ ಆಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
ಬಳಗದ ಪ್ರಧಾನ ಸಂಚಾಲಕ ಮಾಸನಂಜಂಡಸ್ವಾಮಿ ಮಾತನಾಡಿ, ಎಲ್ಲರಿಗೂ ಗೊತ್ತಿದೆ PWD ಇಲಾಖೆಯಲ್ಲಿ ಇದ್ದಾರೆ ಅಂದಮೇಲೆ ಅಲ್ಲಿ ಸ್ವಲ್ಪ ಹಣ ಓಡಾಡ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದುಡ್ಡು ಹೊಡೆಯುವ ಅವಕಾಶ ಇದ್ದು ಹೊಡಿಲೇ ಇರೋವನು ನಿಜವಾಗ್ಲೂ ಪ್ರಾಮಾಣಿಕ. ವ್ಯಭಿಚಾರ ಮಾಡುವ ಅವಕಾಶವಿದ್ದು ವ್ಯಭಿಚಾರ ಮಾಡದೇ ಇರೋವನು ಶುದ್ಧ ಬ್ರಹ್ಮಚಾರಿ, ಶುದ್ಧ ಸಂಸಾರಿ. ಇದು ನಾವು ಯಾವಾಗಲೂ ಬಹಳ ಚೆನ್ನಾಗಿ ಜ್ಞಾಪ ಇಟ್ಟಿದ್ದೇವೆ. ಹಾಗಾಗಿ ವೆಂಕಟರಮಣಾಚಾರು ಬಹಳ ಜನಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಕಷ್ಟದಲ್ಲಿದ್ದವರಿಗೆ, ಆಪತ್ಕಾಲದಲ್ಲಿದ್ದವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅಂಥವ್ರನ್ನ ನಾವು ಜ್ಞಾಪಿಸ್ಕೊಳ್ಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಅವರು ನಿನ್ನೆಗೆ 1 ವರ್ಷ ಆಯಿತು. ಅವರು 2ನೇ ತಾರೀಕು ಸ್ವರ್ಗಸ್ಥರಾಗಿದ್ದು 3ನೇ ತಾರೀಕು ಅಂತ್ಯಕ್ರಿಯೆ ಆಯಿತು. ನಾವು ಇಲ್ಲೇ ವೈಕುಂಠ ಸಮಾರಾಧನೆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ವಿ, ಅವರ ಹೆಸರಿನಲ್ಲಿ ಏನಾದ್ರು ಪ್ರತಿ ವರ್ಷ ಮಾಡಬೇಕು ಅಂತ. ಈ ಬಹುಶಃ ಕೆಲಸದ ಒತ್ತಡನೋ ಏನೋ ಗೊತ್ತಿಲ್ಲ, ನಾವು ಸ್ವಲ್ಪ ಮರ್ತು ಬಿಟ್ಟಿದ್ವಿ. ನಮ್ಮ ಮಾಜಿ ಸೈನಿಕರು ಗಂಗಾಧರ್ ಅಂತ ಇದ್ದಾರೆ, ಅವರು ಫೋನ್ ಮಾಡಿದ್ರು ನಮ್ಮ ವೆಂಕಟರಮಣ ಆಚಾರನ್ನ ಕೊನೆ ತನಕ ಅವರು ನೋಡ್ಕೊಂಡಂತ ವ್ಯಕ್ತಿ. ಅಂದ್ರೆ ಅವರ ಆರೋಗ್ಯ ಏನೇ ಇದ್ರು ಕೂಡ ಕಷ್ಟ ಕಾಲದಲ್ಲಿ ವೆಂಕಟರಮಣ ಆಚಾರ ನೋಡ್ಕೊಂಡಂತ ವ್ಯಕ್ತಿ. ಅವರು ಜ್ಞಾಪಿಸಿದ್ರು, ಕೊನೆ ನಾವು ಸನ್ಮಾನ ಮಾಡ್ಬೇಕು ಅಂದಾಗ ಯಾರನ್ನ ಮಾಡ್ಬೇಕು? ಸರ್ಕಾರಿ ನೌಕರನ್ನೇ ಮಾಡ್ಬೇಕು, ಬೇರೆಯವ್ರನ್ನ ಮಾಡಕ್ ಬರಲ್ಲ. ಅಂತ ಸಂದರ್ಭದಲ್ಲಿ ನಾವು BO ಪರಶುರಾಮಪ್ಪನವ್ರ ಹೆಸರು ಬಂತು. ತುಂಬಾ ಕ್ರಾಸ್ ಚೆಕ್ ಮಾಡಿವಿ. ಯಾಕೆಂದ್ರೆ ಇಂಥ ದೊಡ್ಡ ಸಮಾರಂಭ ಸನ್ಮಾನ ಮಾಡಿಬಿಡೋದು, ಸಭಾಂಗಣದಲ್ಲಿ ಕೂತಿರೋರು ಸುಮ್ಮನೆ ಕೂರಲ್ಲ. ಮಾರಯ್ಯ ಹೋಗಿ ಇಂಥ ಭ್ರಷ್ಟಂಗ್ ಮಾಡ್ತೀಯಲ್ಲ ಮಾರಯ್ಯ, ನಮ್ಮನ್ನೆಲ್ಲ ಗೋಳೆ ಕಣ್ ತಿಂದು ಅಂತ ಯಾರ್ದಾರು ಬಾಯಲ್ಲಿ ಮಾತು ಬಂದ್ರೆ ನಾವು ಸನ್ಮಾನ ಮಾಡಿದ್ರು ವ್ಯರ್ಥ. ಹಾಗಾಗಿ ಏನ್ ಮಾಡ್ಬೇಕು ಅಂದಾಗ, ನೀವು ಬಹುಶಃ ನಂಬಲಿಕ್ಕೆ ಅಸಾಧ್ಯ, ಒಬ್ರು ಒಂದೇ ವ್ಯಕ್ತಿನೂ ಕೂಡ ಒಂದು ನೆಗೆಟಿವ್ ಮಾತಾಡಿಲ್ಲ BO ಬಗ್ಗೆ. ಇದು ನಮಗೆ ಬಹಳ ಸಂತೋಷ ತಂದಿದ್ದು. ಆಮೇಲೆ ನಾವಿಲ್ಲಿ ಜಾತಿ, ಧರ್ಮ, ಯಾವುದೇ ಪೂರ್ವಾಗ್ರಹ, ಪಶ್ಚಿಮಾಗ್ರಹ ನಮಗಿಲ್ಲ. ಯಾರು ಒಬ್ಬ ಒಳ್ಳೆ ನೌಕರ, ಅಧಿಕಾರಿ ಇದ್ದಾರೆ, ಅವರನ್ನ ಗೌರವಿಸ್ಬೇಕು. ಮತ್ತೆ ಯಾರು ಸ್ವಭಾವ ನೋಡಿ ಇರ್ತಾರೆ ಅವರು ಕೊನೆ ತನಕ ಇರ್ತಾರೆ. ಇದು ಬಹಳ ಚೆನ್ನಾಗಿ ಜ್ಞಾಪ ಇಟ್ಕೊಳ್ಳಿ. ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಮೊನ್ನೆ MLA ಅನ್ವಯ ಆಗುತ್ತೆ, ನಮಗೂ ಅನ್ವಯ ಆಗುತ್ತೆ, ನಿಮಗೂ ಅನ್ವಯ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾರದಾಂಬ ದೇವಸ್ಥಾನ ಸಮಿತಿ ಅಧ್ಯಕ್ಷ KV ಜಯರಾಮ್, ಶ್ರೀ ಶಾರದಾಂಬೆಯ ದೇವಸ್ಥಾನದಲ್ಲಿ ಸರಸ್ವತಿ ಪುತ್ರರು ಇಬ್ರು ಸರಸ್ವತಿ ಪುತ್ರರು. ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅವರು KCSR ಅನ್ನುವಂಥದ್ದು ಸಂಪೂರ್ಣವಾಗಿ ಅರ್ಧವನ್ನು ಕುಡಿದು ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಆಪತ್ತು ಬಾಂಧವರಾಗಿ ಕೈ ಜೋಡಿಸ್ತಾರೆ. ಈಗ ನಮ್ಮಲ್ಲಿ ಏನಾದ್ರು ಮನೆಯಲ್ಲಿ ಸಮಸ್ಯೆ ಆದ್ರೆ ಏನ್ ಮಾಡ್ತೀವಿ? ಭಟ್ರ ಹತ್ರ ಹೋಗಿ ಜಾತಕ ತೋರಿಸ್ತೀವಿ. ಅದೇ ರೀತಿ ಸರ್ಕಾರಿ ನೌಕರರ ಸಮಸ್ಯೆ ಆಯ್ತು ಅಂದ್ರೆ ಯಾರ್ದು MLA ಆಗ್ಲಿ ಅಥವಾ ಇನ್ನೊಬ್ಬರ ಮನೆ ಬಾಗಿಲು ಹೋಗಲ್ಲ, ಸೀದಾ ವೆಂಕಟರಮಣಾಚಾರ್ಯ ಅವ್ರ ಮನೆಗೆ ಬರೋದು. ಸಮಸ್ಯೆ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಸರ್ಕಾರಿ ನೌಕರರಿಗೆ, ಇದು ಎಲ್ಲ ಸರ್ಕಾರಿ ನೌಕರಿಗೆ ಗೊತ್ತಿರುವಂತ ವಿಚಾರ. ಹಾಗಾಗಿ ವೆಂಕಟರಮಣ ಅವ್ರದ್ದು ನಮ್ದು ಸಾಧಾರಣ ಒಂದು 30 ವರ್ಷದ ಅವಿನಾಭಾವ ಸಂಬಂಧ. ಸರ್ಕಾರಿ ನೌಕರರು ಯಾರು ಬಂದು ಹೋಗ್ತಾರೆ, ಅವ್ರ ಬಗ್ಗೆ ಎಲ್ಲರ ಬಗ್ಗೆ ಸಮಯ ಸಂದರ್ಭ ಟೈಮಿಗೆ ಅವ್ರು ಬರಲೇಬೇಕು. ಆದ್ರೆ ಜಯರಾಮರು ಹೋದಾಗ ಸಮಯ ಸಂದರ್ಭ ಇಲ್ಲ. ಬೆಳಗಿಂದ ಸಂಜೆ ಎಷ್ಟೊತ್ತೆ ಹೋದ್ರು ಅವ್ರ ಎಲ್ಲಾ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಈಗ ಆಯ್ತು ಅಂದ್ರೆ ಮನಸ್ಸಿನಲ್ಲಿ ಯಾವುದೇ ಒಂದು ವಿಚಾರಗಳನ್ನ ಇಟ್ಕೊಂತಿದ್ದಿಲ್ಲ. ನಿಷ್ಕಲ್ಮಶವಾದ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಅಂದ್ರೆ ನಮ್ಮ ಸಮಾಜ ಈಗಿನ ಸಾಗರದಲ್ಲಿ ಚಾರ್ಡಿ ಕಂಪನಿ ಸಮಾಜದ ಈ ಹಿಂದೆ ಗೌರವಾಧ್ಯಕ್ಷರಾಗಿ ಕೆಲವೊಂದು ಬೈಲಗಳನ್ನ ಮಾಡಿದ್ದಾರೆ. ಆ ಬೈಲಗಳು ಪ್ರಮುಖವಾಗಿ ಈ ಜನ ಏನು ಒಂದು ಸಣ್ಣ ಸಮಾಜ ಇವತ್ತು ತಾಲೂಕು ಮಟ್ಟದಲ್ಲಿ ಒಂದು ಹೆಸರು ಗಳಿಸಿದೆ ಅಂದ್ರೆ ಎಸ್ ವೆಂಕಟರಮಣಾಚಾರ್ಯವರ ಸೇವೆ ಬಹಳ ಇದೆ. ಇಡೀ ಸಮಾಜ ಅವರನ್ನ ಗುರುತಿಸುತ್ತೆ. ಅದೇ ರೀತಿ ಎಸ್ ವೆಂಕಟರಮಣಾಚಾರ್ಯವರು ಯಾವ ರೀತಿ ಪ್ರಾಮಾಣಿಕರಾಗಿದ್ರು ಅದೇ ರೀತಿ ಇಡೀ ನಮ್ಮ ಸಮಾಜ ತುಂಬಾ ಪ್ರಾಮಾಣಿಕವಾಗಿದೆ. ಪ್ರತಿಯೊಬ್ಬರು ನಮ್ಮ ಸಮಾಜದಲ್ಲಿ ಒಬ್ಬ ಬಡವ ಆದ್ರೂ ₹1 ಹಣ ಆದ್ರೂ ಸಮಾಜ ಕೊಡ್ತಾರ ವಿನ ಸಮಾಜದಲ್ಲಿ ಇರ್ತಕ್ಕಂಥ ₹1 ಹಣವನ್ನ ಯಾರು ಮುಟ್ಟಲ್ಲ. ಅಂದ್ರೆ ಎಸ್ ವೆಂಕಟರಮಣಾಚಾರ್ಯ ಅಂತ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ. ಅದೇ ರೀತಿಯಲ್ಲಿ
ಪರಶುರಾಮ ಅಪ್ಪರ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಪ್ರಥಮವಾಗಿ ಅವರಿಗೆ ನಾನು ವೇದಿಕೆ ಮೇಲೆ ನೋಡ್ತಾ ಇರೋದು. ಹಾಗಾಗಿ ಅವರಿಗೆ ಈಗ ಶಾರದಾಂಬೆ ಸನ್ನಿಧಿಯಲ್ಲಿ ಒಂದು ಪ್ರಶಸ್ತಿ ಬಹಳ ಸೂಕ್ತವಾದ ಸ್ಥಳ. ಯಾಕೆ ಅಂದ್ರೆ ಶೃಂಗೇರಿ ಶಾರದಾಂಬೆಯನ್ನು ಬಂದು ಶಿಕ್ಷಣಾಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂದ್ರೆ ಅದು ಒಂದು ಯೋಗ. ಆ ಯೋಗವನ್ನ ಯಾವ ಸ್ಥಳದಲ್ಲಿ ಯಾವ ಸಂದರ್ಭದಲ್ಲಿ ಪಡಿಬೇಕಂತ ದೈವಿಚ್ಛೆ ಇರುತ್ತೆ. ಆ ದೈವಿಚ್ಛೆ ಅವರಿಗೆ ಪರಿಪೂರ್ಣವಾಗಿ ಸಿಕ್ಕಿದೆ. ಮುಂದಿನ ಜೀವನ ತುಂಬಾ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಿ ಪರಮೇಶ್ವರ್, ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿ, ನಂತರದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪುರಸ್ಕಾರವನ್ನು ನೀಡಬೇಕು ಅಂತಹ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲರ ಬಾಯಲ್ಲೂ ಕೂಡ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅನ್ನುವಂಥದ್ದು ಎಲ್ಲರಿಂದಲೂ ಬಂದಿದ್ದರಿಂದಾಗಿ ಅಂತಹ ವ್ಯಕ್ತಿಯನ್ನ ಅದು ವಿಶೇಷವಾಗಿ ಆ ಒಂದು ಗೌರವ ವೆಂಕಟರಮಣಾಚಾರ್ಯ ಅವರಿಗೆ ಸಲ್ಲಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅವರನ್ನು ಆಯ್ಕೆಯನ್ನು ಮಾಡಿ ಹೊತ್ತು ನಾವು ಈ ಒಂದು ಪ್ರಶಸ್ತಿಯನ್ನ ಪುರಸ್ಕಾರವನ್ನು ನೀಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಅನೇಕ ಜನ ಅವರ ಬಗ್ಗೆ ಹೊಗಳಿಕೆಯ ಮೆಚ್ಚುಗೆಯ ಎಲ್ಲಾ ರೀತಿಯಾದಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆಗೆ ಜಗನ್ನಾಥನವರು ಉಪನ್ಯಾಸವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು. ಸೊ ಆ ಜೇನಿನ ವಿಚಾರವನ್ನ, ಸೊ ಜೇನನ್ನ ಕಳೆದಿರ್ತಕ್ಕಂಥವ್ರು, ಹುಟ್ಟಿರ್ತಕ್ಕಂಥವ್ರು, ಸೊ ಆ ಬೆರಳನ್ನಾದ್ರೂ ಕೂಡ ನಾವೆಲ್ಲೋ ಒಂದು ಕಡೆಗೆ ಅದನ್ನ ಸೊ ನೆಕ್ಕುವಂತಹ ಕೆಲಸವನ್ನು ಮಾಡ್ತೀವಿ, ಆ ಜೇನನ್ನ ಸವಿಯೋದಕ್ಕೋಸ್ಕರ. ಸೊ ಅಂತಹ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆಗೆ ಆ ರೀತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಂಥದ್ರಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತಂದ್ರೆ ಅವರನ್ನು ಗುರುತಿಸಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮತ್ತೆ ಇವತ್ತು ಆ ಒಂದು ವೆಂಕಟರಮಣಾಚಾರ್ಯ ಅವರ ಕುಟುಂಬದವರೆಲ್ಲರೂ ಕೂಡ ಸೊ ಇಲ್ಲಿ ಹಾಜರಿದ್ದು ಈ ಒಂದು ಸಂದರ್ಭದಲ್ಲಿ ಆ ಪ್ರಶಸ್ತಿಯನ್ನು ನಾವು ಅವರಿಗೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ನಮ್ಮೆಲ್ಲರ ಸೌಭಾಗ್ಯ ಅಂತ ಕೇಳಿದ್ದೇವೆ. ಸರ್ಕಾರಿ ನೌಕರರಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಮಾನ್ಯ ನೌಕರರು ಸಹ, ತಾಲೂಕಿನಲ್ಲಿರ್ತಕ್ಕಂಥ ನೌಕರರು ಸಹ ಇವ್ರ ಹತ್ರ KCSR ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಕ್ಕಂಥದ್ದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. 91 ಸಂದರ್ಭದಲ್ಲಿ 91 ನಲ್ಲಿ ನಮ್ಮ ಶಿಕ್ಷಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಿಕ್ಷಕರಿಗೆ, ಆ ಬ್ಯಾಚಿನ ಶಿಕ್ಷಕರಿಗೆ ಇನ್ಕ್ರಿಮೆಂಟ್ ಪ್ರಾಬ್ಲಮ್ ಆದಾಗ ಮೊಟ್ಟ ಮೊದಲು ಹೋಗಿರ್ತಕ್ಕಂಥದ್ದು ನಮ್ಮ ವೆಂಕಟರಮಣ ಆಚಾರ್ಯ ಸರ್ ಹತ್ರ. ಅದಕ್ಕೆ ಪರಿಹಾರ ಸಿಗ್ತದೆ, ಕೋರ್ಟಲ್ಲಿ ನ್ಯಾಯ ಸಿಗ್ತದೆ. ಅದು ಇದು ಇವತ್ತು ಎಲ್ಲ 91 ಬ್ಯಾಚ್ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಸಹ ಅದು ಸಹಕಾರಿಯಾಗಿದೆ ಅವರಿಂದ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಆ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಶಸ್ತಿ ನಮ್ಮ ಇಲಾಖೆಗೆ ಬಂದಿದೆ. ನಮ್ಮ ಮಂಕಳ್ಳಿ ಶಾಲೆಯ ಈಶ್ವರಪ್ಪನವರು ಹೇಳುವ ಹಾಗೆ ಬದ್ಧತೆಯ ಬುದ್ಧ, ಪ್ರಾಮಾಣಿಕ ಮಾಣಿಕ್ಯ, ಇಂತಹ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥ ನಮ್ಮದೇ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಪರಶುರಾಮಪ್ಪ ಈ ಸರ್ ಅವರಿಗೆ ಬಂದಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹ ಹೆಮ್ಮೆ ತಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ. ಈ ಪ್ರಶಸ್ತಿಯನ್ನ ಸುಮ್ಮನೆ ಕೊಟ್ಟಿಲ್ಲ, ಎಲ್ಲರನ್ನೂ ಕೇಳಿ, ನಮ್ಮನ್ನು ಕೇಳಿ, ಎಲ್ಲ ಕಡೆಗೆ ಕ್ರಾಸ್ ಚೆಕ್ ಮಾಡಿ ನಂಜುಂಡಸ್ವಾಮಿ ಅವರು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ಈ ಬಳಗದಿಂದ ಈ ಒಂದು ವೆಂಕಟರಮಣ ಆಚಾರ್ಯ ಪ್ರಥಮ ಪ್ರಶಸ್ತಿ ನಮ್ಮ ಇಲಾಖೆಗೆ ಬಂದಿದ್ದು, ನಮ್ಮ ಇಲಾಖೆಗೆ ನಮಗೆ ಎಲ್ಲರಿಗೂ ಹೆಮ್ಮೆ ತಂದಿದೆ. ಇದು ರಾಜ್ಯ, ರಾಷ್ಟ್ರ, ತಾಲೂಕಿಗೆ ಶಿಕ್ಷಣ ಕ್ಷೇತ್ರ ತುಂಬಾ ಮೇಲ್ಮಟ್ಟಕ್ಕೆ ಸಾಗರದ ಒಂದು ಇಲಾಖೆ, ಶಿಕ್ಷಣ ಇಲಾಖೆ ಮೇಲ್ಮಟ್ಟಕ್ಕೆ ಹೋಗಿದೆ ಎಂಬುದನ್ನ ನಮ್ಮ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕಿನ ಅಧ್ಯಕ್ಷನಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾ ಇದುವರೆಗೂ ತುಂಬಾ ಜನ ಅಧಿಕಾರಿಗಳನ್ನ ನೋಡಿದ್ರೆ ಇಷ್ಟೊಂದು ಪ್ರಾಮಾಣಿಕ ವ್ಯಕ್ತಿನ ನಮ್ಮ ಇಲಾಖೆಯಲ್ಲಿ ನಾನು ಕಂಡಿರಲಿಲ್ಲ. ಈಗ ನಮ್ಗೆ ಕಂಡಿರುವಂತದ್ದು ಅನೇಕ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು ನಮ್ಗೆ ಒಂದು ಹತ್ತಿರ ಬಂದಿದೆ ಅಂತ ಹೇಳಿ. ಗುರುಭವನವು ಸಹ ಅವ್ರ ಸಂದರ್ಭದಲ್ಲಿ ಆಗಬೇಕು ಎಂಬ ನಮ್ಮ ಆಶಯ ಭಾವನೆ. ಅವರು ಸಹ ಅದನ್ನ ಕಟ್ಟಲೇಬೇಕು ಅಂತ ಹೇಳಿ ಒಂದು ದೃಢ ನಿರ್ಧಾರವನ್ನ ತಗೊಂಡಿದ್ದಾರೆ. ಹಾಗಾಗಿ ನಮ್ಮ ಶಿಕ್ಷಕ ಬಳಗ ಇದಕ್ಕೆ ಸಹಕರಿಸಬೇಕು. ಆ ಗುರುಭವನವನ್ನ ನಾವು ಚೆನ್ನಾಗಿ ಮಾಡ್ಬೇಕು. ರಾಜ್ಯದಲ್ಲಿ ಇಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಗುರುಭವನ ಎಲ್ಲೂ ಇಲ್ಲ. ಈಗ ಮೇಲ್ಗಡೆ ಕಟ್ಟುವಂತ ಒಂದು ಹೊಣೆಗಾರಿಕೆ ನಮ್ಮ ಮೇಲಿದೆ. ಅದಕ್ಕೆ ನಮ್ಮ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಈ ಎಲ್ಲ ನಮ್ಮ ಸಾಗರದ ನಾಗರಿಕರೇ, ಜನಪ್ರತಿನಿಧಿಗಳೇ, ನನ್ನ ಸ್ನೇಹಿತರೇ, ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ಎಲ್ಲರನ್ನೂ ನಮಿಸಿ ನಾನು ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಬಯಸ್ತೇನೆ. ಇದೊಂದು ಕಾರ್ಯಕ್ರಮ ನನ್ನನ್ನ ಅತ್ಯಂತ ವಿನೀತನನ್ನಾಗಿ ಮಾಡಿದೆ, ಅತ್ಯಂತ ಕೃತಜ್ಞನನ್ನಾಗಿ ಮಾಡಿದೆ, ಕೃತಜ್ಞನಾಗಿ ನನ್ನನ್ನು ಮಾಡಿದೆ. ಪ್ರಾಮಾಣಿಕ ಅನ್ನುವ ಪದ ತುಂಬಾನೇ ಬಹುದೊಡ್ಡದು.
ಪ್ರಾಮಾಣಿಕತೆ ಎನ್ನುವ ಪದಕ್ಕೆ ನಮಗೆ ನಾವು ಹೇಳಿಕೊಳ್ಳುವ ಪದ ಖಂಡಿತವಲ್ಲ. ಆ ಪ್ರಾಮಾಣಿಕತೆಯನ್ನ ಎಲ್ಲೋ ಒಂದ್ ಕಡೆ ನೋಡಿ ಇವತ್ತಿನ ಕಾಲಘಟ್ಟದಲ್ಲಿ ಅದನ್ನ ಗೌರವಿಸುವಂತಹ ದೊಡ್ಡ ಮನಸ್ಸುಗಳು ಈ ಸಮಾಜದಲ್ಲಿ ಇನ್ನೂ ಇದೆ ಅನ್ನೋದಿದೆಯಲ್ಲ, ಅದು ಬಹು ದೊಡ್ಡದು. ಈ ದಿಸೆಯಲ್ಲಿ ನಾನು ಶ್ರೀ ಅವರು ವೆಂಕಟರಮಣ ಆಚಾರ್ ಸಾಗರ ಇವರ ಸವಿನೆನಪಿನಲ್ಲಿ ಇದೊಂದು ಕಾರ್ಯಕ್ರಮ ಸಂಘಟಿತವಾಗಿದೆ. ನಾನು ವೆಂಕಟರಮಣ ಆಚಾರ್ ಅವರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ವೆಂಕಟರಮಣ ಆಚಾರ್ ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಒಂದು ದೊಡ್ಡ, ಅವರನ್ನು ನೋಡಿ ನಾನು ಪ್ರಭಾವಿತನಾದ. ನಾನು ಸಾಗರದ ಪದವಿ ಪೂರ್ವ ಕಾಲೇಜಿನಲ್ಲಿ 6 ವರ್ಷಗಳ ಕಾಲ ನಾನು ಉಪಪ್ರಾಚಾರ್ಯನಾಗಿ ಕೆಲಸ ಮಾಡುವ ಸಂದರ್ಭ. ಆ ಸಂದರ್ಭದಲ್ಲಿ ಅದೊಂದು ದೊಡ್ಡ ಸಂಸ್ಥೆ, ಸರ್ಕಾರಿ ಸೇವೆಗೆ ಸಂಬಂಧಪಟ್ಟ ಎಷ್ಟೋ ಸಮಸ್ಯೆಗಳನ್ನ ನಾವು ಆಗ ನೋಡ್ತಾ ಇದ್ವಿ. ಆ ಸಮಸ್ಯೆಗಳು ಬಂದಾಗೆಲ್ಲ ನಮ್ಮ ಕಚೇರಿಯಲ್ಲಿ ವಿನಾಯಕ್ ಅಂತ ಅವರು ಮಾಸ್ಟರ್, ಪ್ರಥಮ ದರ್ಜೆ ಸಹಾಯಕರು. ಅವರು ನನಗೆ ಪರಿಚಯಿಸಿದ ವ್ಯಕ್ತಿ ಯಾರು ಅಂತಂದ್ರೆ ವೆಂಕಟರಮಣ. ಪ್ರತಿ ಸಮಸ್ಯೆ ಬಂದಾಗಲೂ ಸರ್ ವೆಂಕಟರಮಣ ಸರ್ ಹತ್ರ ಹೋಗೋಣ ಅಂತ ಹೇಳಿ ನಾನು ಅವರ ಬಳಿ 4-5 ಬಾರಿ ಅವರ ಮನೆಗೆ ನಾನು ಹೋಗಿದ್ದೀನಿ. ಅವರನ್ನು ನೋಡಿ ನಾನು ಪ್ರಭಾವಿತನಾಗಿದೆ. ಯಾಕೆ ಪ್ರಭಾವಿತನಾಗಿದ್ದೀನಿ ಅಂತಂದ್ರೆ, ಅವರು ಕನ್ನಡ ಮತ್ತು ಇಂಗ್ಲಿಷಲ್ಲಿ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳು ಏನಿತ್ತೋ ಅಥವಾ ಕಾನೂನಿಗೆ ಸಂಬಂಧಪಟ್ಟ ಏನ್ ನಿಯಮಗಳು ಮತ್ತು ಕಾಯ್ದೆಗಳಿರುತ್ತೋ ಆ ಕಾಯ್ದೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ವ್ಯಾಖ್ಯಾನಿಸೋದು, ಅನ್ವಯಿಸುವುದು ಅದು ತುಂಬಾ ಸುಲಭದ ಮಾತಲ್ಲ. ನಾನು ಅವರ ಆ ಪಾಂಡಿತ್ಯವನ್ನ, ಅವರು ಆ ಆಕ್ಟ್ಸ್ ಅನ್ನ ಮತ್ತೆ ರೂಲ್ಸ್ ಅನ್ನ ವ್ಯಾಖ್ಯಾನಿಸುವ ಪರಿಯನ್ನ, ಮತ್ತೆ ಒಂದು ಸಮಸ್ಯೆ ಬಂದಾಗ ಅವುಗಳನ್ನ ಅನ್ವಯಿಸುವ ರೀತಿಯನ್ನ ನೋಡಿ ನಾನು ಬೆರಗಾದ. ಅದು ಒಂದು ಕಡೆ. ಮತ್ತೊಂದು ಕಡೆ ಆ ಇಳಿ ವಯಸ್ಸಿನಲ್ಲಿ ಅವ್ರ ಮನೆಯಲ್ಲಿ ಇಟ್ಕೊಂಡು ಯಾರೇ ಬಂದರೂ ಅವ್ರು ಯಾರಾದ್ರೂ ಆಗಲಿ, ಅವರ ಹುದ್ದೆನೋ ಅವರ ಸ್ಟೇಟಸ್ಸು ಅವ್ರಿಗೆ ಯಾವುದೇ ಇಂಪಾರ್ಟೆಂಟ್ ಅಲ್ಲ. ಅವ್ರ ಮನೆಗೆ ಬಂದ ವ್ಯಕ್ತಿಯ ಬಗೆಗೆ ಅವರು ತೋರುವ ಒಂದು ಪ್ರೀತಿ ಮತ್ತೆ ಅವರಿಗೆ ಸಮಯವನ್ನ ಕೊಡುವಂಥದ್ದು ಇದೆಯಲ್ಲ, ನಮಗೆ ಎಷ್ಟೋ ಬಾರಿ ಅನ್ಸುತ್ತೆ, ನಮಗೆ ಯಾವುದಾದ್ರೂ ಒಂದು ಸಣ್ಣ ವಿಷಯದಲ್ಲಿ ನಾವು ಬೇರೆಯವರಿಗೆ ಸಮಯವನ್ನು ಕೊಡ, ಇಂಥದ್ದೊಂದು ಅಪರೂಪವಾಗಿರುವಂತಹ ಕಾರ್ಯಕ್ರಮವನ್ನ ಸಂಘಟಿಸಿದೆ ಅಂತಂದ್ರೆ ಅದು ನಾನು ಆಕ್ಚುಲಿ ಆ ದಿಸೆಯಲ್ಲಿ ನಾನು ವಿನೀತನಾಗಿದ್ದೇನೆ. ವೆಂಕಟರಮಣ ಆಚಾರ್ ಅವರ ಶಿಷ್ಯರ ಬಳಗ ಏನುಂಟೋ, ಈ ಬಳಗ ಮಾಡುವಂತ ಕೆಲಸ ಇದೆಯಲ್ಲ, ಇದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದೊಂದು ಸಾಮಾಜಿಕ ಜವಾಬ್ದಾರಿ. ಇವತ್ತು ನಮ್ಮನ್ನ ಇಲ್ಲಿ ಗೌರವಿಸಿದ್ದು ಮತ್ತು ನಾನು ಪುರಸ್ಕೃತ ಒಂದು ಪ್ರಾತಿನಿಧಿಕ ಮತ್ತೆ ಸಾಂಕೇತಿಕ ಅಷ್ಟೇ. ನಮ್ಮ ಹಾಗೆ ಎಷ್ಟೋ ಜನರು, ತುಂಬನೇ ಕೆಳಮಟ್ಟದ ನೌಕರರು, ಕೆಲವರು ಆಫೀಸರ್ಸು, ನಮ್ಮ ಶಿಕ್ಷಕರು ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ ಅವರವರ ಕೆಲಸಗಳನ್ನ ಅತ್ಯಂತ ಕಾಳಜಿ ಮತ್ತೆ ಪ್ರೀತಿಯಿಂದ ತಮ್ಮದೇ ಹಣವನ್ನ ಖರ್ಚು ಮಾಡಿರುವಂತ ಎಷ್ಟೋ ಜನ ಶಿಕ್ಷಕರನ್ನ ಮತ್ತೆ ನೌಕರರನ್ನ ನಾವು ನೋಡ್ತೇವೆ. ಅಂತವ್ರು ಇವತ್ತಿಗೂ ಯಾರು ಪ್ರಶಸ್ತಿಗೆ ಒಳಗಾಗಲಿಲ್ಲ. ಅವರ ಈ ನಾನು ತೆಗೆದುಕೊಂಡ, ನನಗೆ ನೀವು ದಯಪಾಲಿಸಿದ ನಿಮ್ಮ ವೆಂಕಟರಮಣ ಆಚಾರ್ಯ ಶಿಷ್ಯರ ಬಳಗದ ವತಿಯಿಂದ ನನಗೆ ನೀವು ಸನ್ಮಾನ ಮಾಡಿದ್ರು, ನಿಜವಾಗೂ ಇಟ್ ಇಸ್ ನಾಟ್ ಜಸ್ಟ್ ಮೈ, ಇದು ಕೇವಲ ನನಗಲ್ಲ, ನೀವು ಎಲ್ಲರನ್ನೂ ಸನ್ಮಾನಿಸಿದಿರಿ. ಅಂಥದೊಂದು ಸಂಸ್ಕೃತಿಯನ್ನ, ಅಂಥದೊಂದು ಶಿಷ್ಟಾಚಾರವನ್ನ ನೀವು ಹುಟ್ಟು ಹಾಕಿದಿರಿ. ನಿಮಗೆ ನಾನು ವೈಯಕ್ತಿಕವಾಗಿ, ನಮ್ಮ ಇಲಾಖೆಯ ಪರವಾಗಿ, ನಮ್ಮ ಶಿಕ್ಷಕರ ಸಮುದಾಯದ ಪರವಾಗಿ, ಸುಸಂಸ್ಕೃತರ ಪರವಾಗಿ ವೆಂಕಟರಮಣ ಆಚಾರ್ಯ ಶಿಷ್ಯರ ಬಳಗ ಏನಿದೆಯೋ ಆ ಬಳಗಕ್ಕೆ, ನಂಜುಂಡ ಸ್ವಾಮಿಯವರಿಗೆ ನಾನು ಅತ್ಯಂತ ವಿನೀತನಾಗಿ ನನ್ನ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಇದೇ ಸಂದರ್ಭದಲ್ಲಿ ಜಿ ನಾಗೇಶ್ ಬರೆದಿರುವ ಲೋಕಹಿತಂಕರ ವೆಂಕಟರಮಣ ಆಚಾರ್ ಪುಸ್ತಕವನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ಬಿಡುಗಡೆ ಮಾಡಿದ್ದರು. ವೇದಿಕೆಯಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ.ಟಿ. ಸ್ವಾಮಿ, ಶಿಕ್ಷಕರ ವಿವಿಧ ಸಂಘಟನೆಯ ಪ್ರೇಮಕುಮಾರಿ, ಮಹಾಬಲೇಶ್ವರ್ ಜಿ, ಲಕ್ಷ್ಮಣ್ ನಾರ್ನಾಯ್ಕ್, ಹೂವಪ್ಪ, ವಿಕ್ಟೋರಿಯಾ ಫಿಟಾಡೋ, ಚಂದ್ರಪ್ಪ,
ಪ್ರಭು ಇಯನ್ ಇನ್ನಿತರರು ಹಾಜರಿದ್ದರು. ಜನಪದ ಕಲಾ ತಂಡದ ಸದಸ್ಯರು ಪ್ರಾರ್ಥಿಸಿದರು. ವಿ ಶಂಕರ್ ಸ್ವಾಗತಿಸಿದರು. ರವೀಂದ್ರ ಕೆವಿ ವಂದಿಸಿದರು. ವೈಮೋಹನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಸಿದ್ಧತೆ ನಡೆಸಲಾಗಿದೆ ಎಂದು ಪೌರಾಯುಕ್ತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಕಾರ್ಯದರ್ಶಿ ಎಚ್.ಕೆ. ನಾಗಪ್ಪ ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಆಗಸ್ಟ್ 15ರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ನಾವು ಮೇಲೆ ಆ ಥರದ್ದೆಲ್ಲ ಅಳವಡಿಸ್ಕೋಬೇಕು. ಅವಾಗ ನಾವೇನೋ ಸುಮ್ಮನೆ ಭಾಷಣ ಮಾಡೋದ್ರಿಂದ ಏನೋ ಉಪಯೋಗ ಆಗಲ್ಲ. ನಾವೇನು ಇಂಥ ಕಾರ್ಯಕ್ರಮಗಳು ನಮ್ಮ ದೈನಂದಿನ ಜೀವನದಲ್ಲಿ ಈ ಥರದ ಕಾರ್ಯಕ್ರಮ ನಾವು ಆಯೋಜಿತ ಮಾಡಿಕೊಂಡ್ರೆ ಅದು ಇನ್ಸ್ಪಿರೇಷನ್ ಆಗುತ್ತೆ. ಈ ವರ್ಷ ಒಂದು ಇಲಾಖೆ ಮಾಡಿದ್ರೆ ನಾವು ಮುಂದಿನ ವರ್ಷ ಮಾತ್ರ ನಾವು ಅಟ್ಲೀಸ್ಟ್ ಮೇಲ್ಗಡೆ ಟಿ ಶರ್ಟ್ ಆದ್ರೂ ನಮ್ಮ ದೇಶದ ಚಿಹ್ನೆ ಇರ್ತಕ್ಕಂಥದ್ದು ಒಂದು ಟಿ ಶರ್ಟ್ ಅನ್ನು ಹಾಕೋಬೇಕು ಒಂದು ದಿವಸ ಅಂತ ಹೇಳಿ ಬೇರೆ ಇನ್ಸ್ಪೈರ್ ಆಗುತ್ತೆ. ನೋಡೋಣ, ನಾವು ಇವತ್ತು ಮನಸ್ಪೂರ್ವಕವಾಗಿ ನಮ್ಮಿಂದ ಸಹಕಾರ ಬೇಕಂತ ಹೇಳಿ ಈ ವಿಚಾರ ಮಾಡಿ. ಬಟ್ ಯಾರ್ಯಾರು ಒಂದು ಇಲಾಖೆಗಳು ಪ್ರಯತ್ನ ಮಾಡಿ ಆ ಥರ ಮಾಡಬೇಕು. ಮತ್ತು ಒಟ್ಟಾರೆ ಎಲ್ಲರೂ ಸೇರಿ ನಮ್ಮ ಒಂದು 78ನೇ ಮತ್ತು ಸ್ವತಂತ್ರದ ಉತ್ಸವವನ್ನು ಉತ್ಸಾಹಿತರಾಗಿ ಆತ್ಮೀಯ ಒಂದು ನಮ್ಮ ಸಮರ್ಪಣಾ ಭಾವದಿಂದ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಭೆಯನ್ನು ಮುಕ್ತಾಯಗೊಳಿಸಿದೆ. ನಗರ ಠಾಣೆ ವೃತ್ತ ನಿರೀಕ್ಷಕ ಸೀತಾರಾಮ್, ನಗರಸಭೆ ಪರಿಸರ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮದನ್, ಬಿಟಿ ಸ್ವಾಮಿ, ರಾಮಚಂದ್ರ ಸಾಗರ್, ಸುಬ್ರಹ್ಮಣ್ಯ ಭಟ್ ಇನ್ನಿತರರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.